ಪ್ರತಿಭಟನೆ ಕೂಡ ಮಾಡಿದ್ದಾರೆ ಸರ್. ರಾಜ್ಯ ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಡ್ರಾಮಾ ದೊಡ್ಡ ಡ್ರಾಮಾ ಮಾಸ್ಟರ್ಗಳು ಇವರೆಲ್ಲ ಈ ರಾಜಕೀಯ ಬಿಟ್ಬಿಟ್ಟು ಡ್ರಾಮಾ ಕಂಪ್ನಿಗೆ ಸೇರ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಖಜಾನೆ ಎಲ್ಲ ಖಾಲಿ ಆಗಿದೆ ಸರ್. ಎಲ್ಲ ಗ್ಯಾರಂಟಿ ಯೋಜನೆಗೆ ದುಡ್ಡು ಉಪಯೋಗಿಸ್ತಿದ್ದಾರೆ. ಅಯ್ಯೋ, ನಮ್ಮದೇನೋ ಖಜಾನೆ ಖಾಲಿ ಆಗಿದೆ ಅಂತ BJP ಅವರು ಹೇಳ್ತಾರೆ. ದೇಶದ ಖಜಾನೆ ಏನಾಗಿದೆ? 216 ಲಕ್ಷ ಕೋಟಿ ಸಾಲ ಆಗಿದೆ. ಮನಮೋಹನ್ ಸಿಂಗ್ ಅವರು ಅಧಿಕಾರ ಬಿಟ್ಟಾಗ 52 ಲಕ್ಷ ಕೋಟಿ ಸಾಲ ಇತ್ತು. ಈ ವರ್ಷ ಈ ಮಾರ್ಚ್ ಕೊನೆ ಅಷ್ಟೊತ್ತಿಗೆ 216 ಲಕ್ಷ ಕೋಟಿ ಸಾಲ ಆಗಿದೆ. ಒಟ್ಟು 165 ಲಕ್ಷ ಕೋಟಿ 165 ಲಕ್ಷ ಕೋಟಿ ಹೊಸ ಸಾಲ ಮೋದಿಯವರು 11 ವರ್ಷದಲ್ಲಿ ಮಾಡಿದ್ದಾರೆ. ಪ್ರತಿ ಪ್ರಜೆ ಮೇಲೆ 3-4 ಲಕ್ಷ ಕೋಟಿ ಸಾಲ ಒರೆಸ್ಬಿಟ್ಟು ಹೋಗಿದ್ದಾರೆ. ಖಜಾನೆ ನಮ್ಮದು ಖಾಲಿ ಆಗಿದ್ದೋ, ಮೋದಿಯವ್ರ ಖಾಲಿ ಆಗಿದ್ದೋ, ಕೇಂದ್ರ ಸರ್ಕಾರದ್ದು ಖಾಲಿ ಆಗಿದ್ದೋ ಅಂತ ಅಂಕಿಅಂಶಗಳು ಸಮೇತ ಪಾರ್ಲಿಮೆಂಟಲ್ಲೆಲ್ಲ ಹೇಳಿದ್ದಾರೆ. ಈಗ ಕಟಾರಿ ಅವರು ಫುಲ್ ಟೈಮ್ CM ನಮ್ಮ ತಂದೆ ಆಮೇಲೆ ಮಾತಾಡ್ತೀನಿ. ಈಗ ಕಟಾರಿ ಅವರು 2 ನಿಮಿಷ ಮಾತಾಡ್ತಾರೆ, ಅದನ್ನ ಆಮೇಲೆ ಕೊಡ್ತೀನಿ. ಪ್ರತಿಭಟನೆ ಕೂಡ ಮಾಡಿದ್ದಾರೆ ಸರ್. ರಾಜ್ಯ ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಡ್ರಾಮಾ ದೊಡ್ಡ ಡ್ರಾಮಾ ಮಾಸ್ಟರ್ಗಳು ಇವರೆಲ್ಲ ಈ ರಾಜಕೀಯ ಬಿಟ್ಬಿಟ್ಟು ಡ್ರಾಮಾ ಕಂಪ್ನಿಗೆ ಸೇರ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಖಜಾನೆ ಎಲ್ಲ ಖಾಲಿ ಆಗಿದೆ ಸರ್. ಎಲ್ಲ ಗ್ಯಾರಂಟಿ ಯೋಜನೆಗೆ ದುಡ್ಡು ಉಪಯೋಗಿಸ್ತಿದ್ದಾರೆ. ಅಯ್ಯೋ, ನಮ್ಮದೇನೋ ಖಜಾನೆ ಖಾಲಿ ಆಗಿದೆ ಅಂತ BJP ಅವರು ಹೇಳ್ತಾರೆ. ದೇಶದ ಖಜಾನೆ ಏನಾಗಿದೆ? 216 ಲಕ್ಷ ಕೋಟಿ ಸಾಲ ಆಗಿದೆ. ಮನಮೋಹನ್ ಸಿಂಗ್ ಅವರು ಅಧಿಕಾರ ಬಿಟ್ಟಾಗ 52 ಲಕ್ಷ ಕೋಟಿ ಸಾಲ ಇತ್ತು. ಈ ವರ್ಷ ಈ ಮಾರ್ಚ್ ಕೊನೆ ಅಷ್ಟೊತ್ತಿಗೆ 216 ಲಕ್ಷ ಕೋಟಿ ಸಾಲ ಆಗಿದೆ. ಒಟ್ಟು 165 ಲಕ್ಷ ಕೋಟಿ 165 ಲಕ್ಷ ಕೋಟಿ ಹೊಸ ಸಾಲ ಮೋದಿಯವರು 11 ವರ್ಷದಲ್ಲಿ ಮಾಡಿದ್ದಾರೆ. ಪ್ರತಿ ಪ್ರಜೆ ಮೇಲೆ 3-4 ಲಕ್ಷ ಕೋಟಿ ಸಾಲ ಒರೆಸ್ಬಿಟ್ಟು ಹೋಗಿದ್ದಾರೆ. ಖಜಾನೆ ನಮ್ಮದು ಖಾಲಿ ಆಗಿದ್ದೋ, ಮೋದಿಯವ್ರ ಖಾಲಿ ಆಗಿದ್ದೋ, ಕೇಂದ್ರ ಸರ್ಕಾರದ್ದು ಖಾಲಿ ಆಗಿದ್ದೋ ಅಂತ ಅಂಕಿಅಂಶಗಳು ಸಮೇತ ಪಾರ್ಲಿಮೆಂಟಲ್ಲೆಲ್ಲ ಹೇಳಿದ್ದಾರೆ. ಈಗ ಕಟಾರಿ ಅವರು ಫುಲ್ ಟೈಮ್ CM ನಮ್ಮ ತಂದೆ ಆಮೇಲೆ ಮಾತಾಡ್ತೀನಿ. ಈಗ ಕಟಾರಿ ಅವರು 2 ನಿಮಿಷ ಮಾತಾಡ್ತಾರೆ, ಅದನ್ನ ಆಮೇಲೆ ಕೊಡ್ತೀನಿ.